ಎಲ್ಲಿವರೆಗೆ ಬಂತು ಸರ್ ಇವ್ರ ರಿಷಲ್ದು ವಿಷಯ? ಈಗ ನಿನ್ನೆ ನಿನ್ನೆ ಅವರು ಇಲ್ಲಿ ಬಂದು ತಂದೆ ತಾಯಿ ಮಗ ಎಲ್ಲ ಬಂದಿದ್ರು, ಮತ್ತೆ ಅವ್ರ ರಿಲೇಷನ್ ಎಲ್ಲ ಬಂದಿದ್ರು. ಹ್ಮ್ ಬಂದು ಒಂದು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ರು. ಯಾಕಂದ್ರೆ ಆ ದಿವಸ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಓಕೆ ತಾಯಿಗೆ ವಿಚಾರ ಹೆಚ್ಚು ತಿಳಿದಿದೆ, ಓಕೆ ತಂದೆಯವರಿಗೆ ಹೆಚ್ಚು ವಿಚಾರ ತಿಳಿದಿರ್ಲಿಲ್ಲ ಇತ್ತು. ಅದಕ್ಕೆ ಅವರು ಸಿಂಪಲ್ ಕಂಪ್ಲೇಂಟ್ ಕೊಟ್ಟಿದ್ರು. ಓಕೆ ಕಡೆಗೆ ತಾಯಿಯವರು ಅವ್ರು ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಹಾ ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ ಕಂಪ್ಲೇಂಟ್ ಕಾಪಿ ಈಗ ಕಳಿಸ್ತೇನೆ. ಓಕೆ ಏನಂತ ಕಂಪ್ಲೇಂಟ್ ಅದು? ಅದಂತ ಹೇಳಿದ್ರೆ ಆ ಲಾಸ್ಟ್ 3-4 ದಿನದಿಂದ ಅವರು ಇಲ್ಲಿ ಒಂದು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ಲು. ಓಕೆ ಅದು ಮನೆಯಿಂದ ಹೋಗ್ತಾ ಇದ್ಲು, ಹಾ ಆದ್ರೆ ಇಲ್ಲಿ ಕಂಪ್ಯೂಟರ್ ಕ್ಲಾಸಿಗೆ ಮುಟ್ತಾ ಇಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ. ಅದು ಡೆತ್ ಆದ ನಂತರ ಅವ್ರು ಕಂಪ್ಯೂಟರ್ ಟೀಚರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಬರ್ಲಿಲ್ಲ ಅಂತ. ಲಾಸ್ಟ್ ಸೋ ಮೆನಿ ಡೇಸ್ ಶಿ ವಾಸ್ ಆಬ್ಸೆಂಟ್. ಓಹೋ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದ್ದಿಲ್ಲ. ಹೋಗ್ತಾ ಇದ್ದಿಲ್ಲ. ಈ ಹುಡುಗನ ಒಟ್ಟಿಗೆ ಹೋಗ್ತಾ ಇದ್ಲು. ಹ್ಮ್ ಮತ್ತೆ 8ನೇ ತಾರೀಕಿಗೆ ಹಾ ಸಂಜೆ ಅವಳು ಮನೆಗೆ ಬರುವಾಗ ಬಹಳ ಲೇಟ್ ಆಗಿದೆ. ಕಂಪ್ಯೂಟರ್ ಕ್ಲಾಸ್ ಬಿಟ್ಟರು ಬಹಳ ಲೇಟ್ ಆಗಿ ಬಂದಿದ್ದಾಳೆ. ಓಕೆ ಓಕೆ ಮತ್ತೆ 9ನೇ ತಾರೀಕಿಗೆ ಮಧ್ಯಾಹ್ನ ಈ ಘಟನೆ ಆಗಿದೆ. ಹಾ 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 ಸೊ ಇದ್ರ ಬಗ್ಗೆ ಎಲ್ಲ ತನಿಖೆ ಆಗ್ಬೇಕಂತ ಎಸ್ ಪಿ ಅವ್ರ ಹತ್ರ ಮಾತಾಡಿ, ಎಸ್ ಪಿ ಅವ್ರ ಹತ್ರ ಪೂರಾ ನಿಷ್ಪಕ್ಷ ಆಗ್ಬೇಕು, ಟ್ರಾನ್ಸ್ಪರೆನ್ಸ್ ಇರ್ಬೇಕು, ಎಲ್ಲ ಓಕೆ ಕರೆಕ್ಟ್ ಆಗಿ ಆಗ್ಬೇಕಂತ ಹೇಳಿ ಮಾತಾಡಿದ ನಂತರ ಎಸ್ ಪಿ ಅವರು PSI ಎನ್ಕ್ವೈರಿ ಮಾಡ್ತಾ ಇದ್ರು. PSI ತೆಗೆದು CPIಗೆ ಹಾಕಿದ್ದಾರೆ. ಓಕೆ ಓಕೆ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ, ಸೂಪರ್ವಿಷನ್ ಆಫ್ DYSP. ಓಕೆ ಓಕೆ ಮತ್ತೆ ನಿನ್ನೆ ಸಂಜೆ DYSP, CPI ಮತ್ತೆ PSI ಎಲ್ಲರೂ ಅಲ್ಲಿ ಹೋಗಿದ್ರು. ಮನೆಗೆ ಹೋಗಿ ಹಾ ಮಾತಾಡ್ಕೊಂಡು ಆಲ್ಮೋಸ್ಟ್ 1 ತಾಸು ಮಾತಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅಲ್ಲಿ ಹೋಗುವಾಗ ಒಂದು 100 ಜನ ಜಮಾಯಿಸಿದ್ರು ಅವ್ರ ಮನೆ ಹತ್ರ. ಹಾ 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 ಜನರು ಕೇಳಿದ್ರು, ನೀವು ಅವ್ರ ಮೊಬೈಲ್ ತಗೊಂಡಿದ್ರಿ, ತಗೊಂಡು ಹ್ಮ್ ಇಷ್ಟು ದಿನ ಆಯ್ತು, ಇನ್ನೂ ತನಕ ಏನು ನೀವು ತಿಳಿದಿಲ್ಲ ವಿಷಯ, ಏನ್ ಎನ್ಕ್ವೈರಿ ಯಾಕೆ ಮಾಡ್ಲಿಲ್ಲ, ಹ್ಮ್ ನಿಮ್ಗೆ ಏನು ವಿಷಯ ತಿಳಿಲಿಲ್ಲ ಯಾಕೆ ಹ್ಮ್ ಅಂತ ಪಬ್ಲಿಕ್ ಅವ್ರಿಗೆ ಕೇಳಿದ್ದಾರೆ. ಪಬ್ಲಿಕ್ ಕೇಳಿದ ನಂತರ ಅವಳಿಗೆ ಸ್ವಲ್ಪ ಇದು ಚಳಿ ಬಿಸಿದೆ ಅವರಿಗೆ, ಪೊಲೀಸರಿಗೆ. ಎಸ್ ಎಸ್ ಅಲ್ಲಿಂದ ಕಡೆಗೆ ಬಂದು ಇವತ್ತು ಪೊಲೀಸರಿಗೆ ಕಳಿಸಿ ಎಲ್ಲ ಡೇಟಾ ಎಲ್ಲ ತಗೊಳ್ತಾ ಇದ್ದಾರೆ, ಇನ್ಫಾರ್ಮೇಶನ್ ಅವರಿಂದ ಎಲ್ಲ ತಗೊಳ್ತಾ ಇದ್ದಾರೆ. ಓಕೆ ಮತ್ತೆ ಮೊಬೈಲ್ ಇಂದ ಅವ್ರು ಏನೇನ್ ತಗೊಂಡಿದ್ದಾರೆ ಅದು ಇನ್ಫಾರ್ಮೇಶನ್ ಇಲ್ಲ. ಮೊಬೈಲ್ ಅಲ್ಲಿ ಪೂರಾ ಇದೆ. ಯಾಕಂದ್ರೆ ಹ್ಮ್ ಇಯರ್ ಫೋನ್ ಕಿವಿ ಒಳಗೆ ಇತ್ತು. ಹ್ಮ್ ಕಿವಿ ಒಳಗೆ ಇತ್ತು, ಇಯರ್ ಫೋನ್ ನೇತಾಡ್ತಾ ಇತ್ತು. ಹ್ಮ್ ಫೋನ್ ಅದು ನೇತಾಡಿ ಕೆಳಗಡೆ ಬಿದ್ದಿದೆ ಅಲ್ಲೇ. ಹ್ಮ್ ಸೊ until the last breath she was there in communication with the boy. Yes, yes, Last was the video call. yes. And later when she died, I think then there was no communication, only the boy was communicating for some time. ಚಿರಾಗ್ ಅಲ್ಲ, ಚಿರಾಗ್. ಚಿರಾಗ್ ಚಂದ್ರಾಸ್ ಕೋಟರ್ಕರ್. ಇವಾಗ ಮೊಬೈಲ್ ಇವಾಗ ಇಷ್ಟು ದಿನ ಆಗಿದೆ, ಆ ಮೊಬೈಲ್ ಅಲ್ಲಿ ಏನ್ ಡೇಟಾ ಇದೆ ಅದನ್ನ ಯಾಕೆ ಇನ್ನು ಪೊಲೀಸರು ಕೂಡ ಅದನ್ನ ಇದ್ ಮಾಡ್ತಾ ಇಲ್ಲ, ಇನ್ನು ಗೊತ್ತಿಲ್ಲ ಸರ್. ರಿವೀಲ್ ಈಗ ಮಾಡ್ತಾ ಏನು ಇಲ್ಲ. ಯಾವ ಲೆವೆಲ್ಗೆ ಅವರು ಇನ್ವೆಸ್ಟಿಗೇಷನ್. ಹಾಗಾದ್ರೆ ಇದ್ರ ಹಿಂದೆ ಬಹಳ, ನಾನು ಅನ್ಕೊಂತೀನಿ ರಾಜಕೀಯ ಷಡ್ಯಂತ್ರ ಬಹಳ ಇದೆ ಅಂತ ಅನ್ಕೊಂತೀನಿ. ಡೆಫಿನೆಟ್ಲಿ ಇದೆ ಸರ್. ಯಾಕಂತ ಹೇಳಿದ್ರೆ ಬಹಳ ಹರ್ಷಪ್ ಆಗಿದೆ ಕೇಸು. ಈಗ ಮತ್ತೆ ಇನ್ಸ್ಪೆಕ್ಟರ್ ಏನೋ ಚೇಂಜ್ ಆಗಿದ್ದಾರೆ ಅಂತ ಏನೋ ವಿಷಯ ಬಂತು. ಅದೇ ಅದು PSI ತೆಗೆದು CPI ಹಾಕಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದೆ. ಅಂದ್ರೆ ಇಟ್ ಇಸ್ ಗಿವನ್ ಟು ಹೈಯರ್ ಆಫೀಸರ್, PI. ಓಕೆ, PI ಕೊಟ್ಟಿದ್ದಾರೆ. ದಟ್ ಇಸ್ SP has done that. ಓಕೆ ಓಕೆ. ಅಲ್ಲ, ಇದ್ರಲ್ಲೂ ಕೂಡ ಫೇಲ್ ಆದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಇದನ್ನ ತಗೊಂಡೋಗ್ಬೋದು. ಡೆಫಿನೆಟ್ಲಿ ತಗೊಂಡೋಗ್ಬೋದು. ಒಂದು ವೇಳೆ ಇದು ಏನಾದ್ರೂ ಡಿಪಾರ್ಟ್ಮೆಂಟ್ ಇಂದ ಏನಾದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ರಾಜಕೀಯ ವ್ಯಕ್ತಿಗಳಿಂದ ಏನಾದ್ರೂ ಇದ್ರ ಹಿಂದೆ ಕೈವಾಡ ಬರೋದಾದ್ರೆ ಇದನ್ನ ದೊಡ್ಡ ಮಟ್ಟ, ಉಗ್ರ ಮಟ್ಟವಾದ ಒಂದು ಹೋರಾಟ ನಾವು ಮಾಡ್ಲೇಬೇಕಾಗುತ್ತೆ. 100%. ಈಗ ನೋಡಿ ಸರ್, ನಾಳೆ ನಮ್ಮ ಕ್ಯಾಥಲಿಕ್ ಡಯಾಸಿಸ್ ಆಫ್ ಕಾರವಾರ ಅದರ ಮಹಿಳಾ ಆಯೋಗದ ಅಧ್ಯಕ್ಷರು ಸಿಸ್ಟರ್ ಮೇಬಲ್ ಪಿಂಟೋ ಅಂತ ಕಾರವಾರ ಬರ್ತಾ ಇದ್ದಾರೆ. ಅವ್ರು ಆಕ್ಚುಲಿ ನಾಳೆನೆ ನಾವು ಪ್ರೊಟೆಸ್ಟ್ ರ್ಯಾಲಿ ಮಾಡುವ ಅಂತ ನನ್ಗೆ ಬೆಳಗಿಂದ ಒತ್ತಾಯ ಮಾಡ್ತಾ ಇದ್ರು. ನಾನು ಹೇಳಿದೆ ಬೇಡ ಇಷ್ಟು ಬೇಗ, ಯಾಕಂದ್ರೆ ಹೇಳಿದ್ರೆ ನಿನ್ನೆ ನಾವು ಕೊಟ್ಟಿದ್ದೇವೆ ಅರ್ಜಿ, ಸ್ವಲ್ಪ ಎನ್ಕ್ವೈರಿ ಆಗ್ಲಿ. ಮತ್ತೆ ನನಗೆ ಅದೊಂದು ಕಾಪಿ ಕಳಿಸಿ, ನಾನು ಇಲ್ಲಿ ನಾಗಲಕ್ಷ್ಮಿ ಮೇಡಮ್ ಅವ್ರನ್ನ, ಮಹಿಳಾ ಆಯೋಗದ ಕಮಿಷನರ್ ಬಂದು ನಾಗಲಕ್ಷ್ಮಿ ಮೇಡಮ್ ಅವ್ರನ್ನ ಭೇಟಿಯಾಗಿ ಅವರಿಗೆ ಒಂದು ಕಾಪಿ ಕೊಟ್ಟು ನಾನು ಡ್ರಾಫ್ಟ್ ಮಾಡಿ ಅವರಿಗೆ ಒತ್ತಾಯಿಸಿ ಇದು ಉನ್ನತ ಮಟ್ಟಕ್ಕೆ ತನಿಖೆ ಆಗ್ಬೇಕು. ತಪ್ಪಿತಸ್ಥರು ಏನಿದೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದ ರಾಜಕೀಯ ಇದಕ್ಕೆ ಎಂಟ್ರಿ ಆಗ್ಬಾರ್ದು. ಅವ್ರ ಯಾರು ಅವರ ಹುಡುಗ ತಾಯಿ ಇದಾರೆ, ಚೈತ್ರ, ಅವರ ಇದ್ರಲ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಸರಿ ಆಗ್ಬೇಕು ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೆಂಗೆ ರಾಂಗ್ ಮಾಡ್ತಾರೆ ಇವರು?
ಗೊತ್ತಿಲ್ಲ ಸರ್. ಈಗ ಹಾಸ್ಪಿಟ್ಲ್ಗಳಲ್ಲಿ ಯಾರ್ ಕೈವಾಡ ಡಾಕ್ಟರ್ ಇದೆಲ್ಲ? ಅದೇ ಡಾಕ್ಟರ್ ಎಲ್ಲ ಸರಿಯಾಗಿ ಕೆಲಸ ಅಲ್ಲ ಇದೆಲ್ಲ ಮಾಡಬೇಕು. ಅವರೆಲ್ಲ ಅಮಾನತ್ ಮಾಡ್ಬೇಕು. ಯಾರೆಲ್ಲ ಇದಕ್ಕೆ ಕೈ ಹಾಕಿರ್ತಾರೆ, ಹಿಂದೆ ಹಾಕಿರ್ತಾರೆ, ಸರಿಯಾದ ರೀತಿಯಲ್ಲಿ ತನಿಖೆ ಆದ್ರೆ ನಮ್ಮ ನ್ಯಾಯಾಂಗ ಏನ್ ಮಾಡ್ತಾ ಇದೆ, ಕಾನೂನು ಯಾವ ರೀತಿ ಇದೆ, ಕರೆಕ್ಟ್ ಸರ್. ಅದು ಇದರ ಹಿಂದೆ ಯಾರೆಲ್ಲ ಕೈವಾಡ ಇದೆ ಅವರೆಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಅವ್ರನ್ನ ಎತ್ತಾಗಡಿ ಮಾಡ್ಬೇಕು, ಕೆಲಸದಿಂದ ತೆಗೆದು ಬಿಡ್ಬೇಕು. ಕರೆಕ್ಟ್ ಸರ್. ಮತ್ತೆ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಅವೆಲ್ಲ ಯಾವ್ದು ಇರಬಾರ್ದು. ಆ ದಿಶೆಯಲ್ಲಿ ನಾವು ಸರಿಯಾಗಿ ಕೆಲಸ ಮಾಡ್ಬೇಕು ಸರ್. ಸರಿಯಾಗಿ ಕೆಲಸ ಮಾಡಿ ನಾವು ಮಾಡ್ತಾ ಇದ್ದೇವೆ. ನಾಳೆಗೆ ಸಿಸ್ಟರ್ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಹಿಳೆಯರಿಗೆ ತಗೊಂಡು ಅವರೇ ಮಾಡ್ತಾ ಇದ್ದಾರೆ. ಅದು ನಾಳೆ 11:30 ಇದೆ. ಅದ್ರ ನಂತರ ಅವ್ರ ಮುಂದೆ ನೋಡ್ಬೇಕು ಏನೆಲ್ಲ ಆಗ್ತದೆ ಅಂತ ಹೇಳಿ. ಬೇಕಾದ್ರೆ ನಾವು ಪ್ರೊಟೆಸ್ಟ್, ಉಗ್ರವಾದ ಪ್ರೊಟೆಸ್ಟ್ ಮಾಡಬಹುದು. ಮಹಿಳೆಯರು ಎಲ್ಲ ರೆಡಿ ಆಗಿದ್ದಾರೆ ಸರ್. ಅದು ಮತ್ತು ಅದು ಕ್ರಿಶ್ಚಿಯನ್ರು ಅಂತಾರಲ್ಲ, ಎಲ್ಲಾ ಸಮಾಜದವರು ಕೂಡಿದ್ದಾರೆ. ಅಲ್ಲ, ಎಲ್ಲಾ ಸಮಾಜ ಬರ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ಜಾತಿ ಧರ್ಮದ ವಿಷಯ ಅಲ್ಲ, ಇದು ಮಹಿಳೆಯರ ವಿಷಯ ಆಗಿದೆ. ಮಹಿಳೆಗೆ ನ್ಯಾಯ ಕೊಡುವ ವಿಷಯ ಆಗಿದೆ. ಮತ್ತೆ ಇನ್ನು 2 ಹುಡುಗಿಯರಿಗೆ ಅವರು ಆಲ್ರೆಡಿ ಹಾಲ್ ಮಾಡಿದ್ದಾರೆ. ಆದ್ರೆ ಆ ಹುಡುಗಿಯರು ಇನ್ನು ತನಕ ಹೆದರಿದ್ದಾರೆ. ಯಾಕಂದ್ರೆ ಇವ್ರು ರಾಜಕೀಯ ಅವ್ರನ್ನ ಬಯಲಿಗೆ ತಂದು ಅವರು ಕಾನ್ಫಿಡೆನ್ಸ್ ಇಲ್ಲದ್ರೆ ನಾವು ಕೋಪರೇಟ್ ಮಾಡ್ತೇವೆ ಅಂತ ಹೇಳಿ ಫುಲ್ ನಮ್ಗೆ ಆ ಹುಡುಗಿ ಅಣ್ಣನಿಗೂ ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಪ್ರೊಟೆಸ್ಟ್ ಕೊಡಕ್ಕೆ ಹೇಳ್ಬೇಕು, ಪೊಲೀಸರಿಗೆ ಪ್ರೊಟೆಕ್ಷನ್ ಕೊಟ್ಟು. ಹೌದು ಪ್ರೊಟೆಕ್ಷನ್ ಕೊಡ್ಬೇಕು. ಅವ್ರಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಇವರೇ ಹೊಣೆ ಹಾಕ್ತಾರೆ ನೇರವಾಗಿ. ನಿನ್ನೆ ಹೇಳಿದೀವಿ ಇದ್ರ ಬಗ್ಗೆ. ಅವ್ರು ಹೇಳಿದ್ದಾರೆ ದೇ ವಿಲ್ ಎನ್ಕ್ವೈರ್ ಅಂತ ಹೇಳಿದ್ದಾರೆ. ಅದನ್ನ ಮಾಡ್ಬೇಕು. ಮತ್ತೆ ಇವಾಗ ಏನೆಲ್ಲ ನಾವು ಶೀಘ್ರವಾಗಿ ಇದನ್ನ ಡಿಲೇ ಮಾಡಬಾರ್ದು, ತಣ್ಣಗಾಗಬಾರ್ದು ವಿಷಯ. ಮತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಜಾತಿ ಧರ್ಮ ತರಬಾರ್ದು. ಧರ್ಮದ ವಿಷಯನೇ ಅಲ್ಲ ಸರ್ ಇದು. ಎಷ್ಟೋ ಜನ ಈಗ ಮುಸಲ್ಮಾನ ಬಂದವர்களಾಗಿದ್ದಾರೆ, ಹಿಂದೂಗಳಾಗಿದ್ದಾರೆ. ಇವತ್ತು ಹೆಣ್ಣಿಗೆ ಆಗ್ತಿರುವಂತ ಒಂದು ದೌರ್ಜನ್ಯ ಇದು. ಇಡೀ ಸಮಾಜ ನಿಲ್ಬೇಕು ಇವಾಗ. ಕರೆಕ್ಟ್ ಸರ್, ಕರೆಕ್ಟ್. ಇಡೀ ಸಮಾಜ ನಿಲ್ಬೇಕು. ಮತ್ತೆ ಇಡೀ ಸಮಾಜ ನೋಡಿ, ಗಗನಸಖಿ ಆಗಿ ಆಕೆ ಸ್ಟಡೀಸ್ ಮಾಡ್ತಾ ಇದ್ಲು. ಅವಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡಿ, ಎಂತ ಹುಡುಗಿ. ಇವತ್ತು ನಾವು ಕಳ್ಕೊಂಡ್ವು. ಇವತ್ತು ಆಕ್ಚುಲಿ ಅವಳು ಕೆಲಸದಲ್ಲಿ ಇರ್ಬೇಕಿತ್ತು. ಖಾಲಿ ಅವಳು ಪಾಸ್ಪೋರ್ಟ್ ಅಲ್ಲಿ ಸ್ವಲ್ಪ ಅದು ಸರ್ಟಿಫಿಕೇಟ್ ಅಲ್ಲಿ ಹೆಸರು ಮೇಲೆ ಕೆಳಗಾಗಿ ಅದು ಪಾಸ್ಪೋರ್ಟ್ ರಿಜೆಕ್ಟ್ ಆಯ್ತು. ಇಲ್ಲಿದ್ರೆ ಅವಳು ಇದಕ್ಕೆ ಪರಿಹಾರ ಕೊಡ್ಬೇಕಾಗುತ್ತೆ. ಸರಿಯಾದ ರೀತಿ ತನಿಖೆ ಮಾಡಿ ಆರೋಪಿಗಳನ್ನ ಅವ್ರನ್ನ ಬಂಧಿಸಿ ಇದಕ್ಕೆ ಪರಿಹಾರ ಕೊಡ್ಬೇಕು. ನೋಡಿ, ಈ ಫ್ಯಾಮಿಲಿಗೆ, ಈ ಕುಟುಂಬದ ಏನಾಗಿದೆ, ಅವ್ರೊಂದು ಹಳೆ ಸಣ್ಣ ಮನೆ ಇತ್ತು. ಆ ಮನೆ ಈ ಡ್ಯಾಮ್ ನೀರ್ ಬಿಟ್ಟಾಗ ಮನೆ ಇದು ಕುಸ್ದು ಹೋಯ್ತು. ಕುಸ್ದು ಹೋದಾಗ ಇವರಿಗೆ ಒಂದು ಸಣ್ಣ ಇದು KPC ಕ್ವಾರ್ಟರ್ಸ್ ಅಲ್ಲಿ ರಿಹ್ಯಾಬಿಲಿಟೇಷನ್ ಅಂತ ಕೊಟ್ಟಿದ್ದಾರೆ. ಆ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ. ಅದ್ರ ನಂತರ ಅವ್ರು ಮನೆ ಕಟ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಮನೆ ಅಲ್ಲೇ ಹಾಳು ಬಿದ್ದಿದೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಮನೆ ಮುಗಿಸ್ಲಿಕ್ಕೆ ಹಣ ಇಲ್ಲ. ಅಂದ್ರೆ ಗಂಡ ಡ್ರೈವರು, ಹೆಂಡತಿ ಪೋಸ್ಟ್ ಆಫೀಸ್ ಒಂದು ವ್ಯವಸ್ಥೆ ಮಾಡೋಣ ನಾವು. ಹೌದು ಸರ್, ಹೌದು ಸರ್. ಅವ್ರಿಗೆ ಏನಾದ್ರು ಪರಿಹಾರ ಸಿಗ್ಬೇಕು. ಹೌದು ಸರ್, ವ್ಯವಸ್ಥೆ ಮಾಡ್ಬೇಕಿದು. ಮಾಡ್ಬೇಕು, ಡೆಫಿನೆಟ್ಲಿ ಮಾತಾಡೋಣ. ಇದು ಮುಖ್ಯಮಂತ್ರಿಗಳು ಗವರ್ಮೆಂಟ್ ಮಾಡ್ಬೇಕಿದೆ. ಇದ್ರ ಬಗ್ಗೆ ಗವರ್ಮೆಂಟ್ ಚಿಂತಿಸಬೇಕು. ಇಲ್ಲ, ನಾವು ಹೋಮ್ ಮಿನಿಸ್ಟರ್ ಭೇಟಿ ಆಗೋಣ ಇದ್ರ ಬಗ್ಗೆ. ಎಸ್ ಸರ್, ಎಸ್ ಸರ್. ಇಲ್ಲಿ ಬೆಂಗಳೂರು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ, ಬರೋಣ. ಏನೊಂದು ಇವಾಗ ನಡೀತಾ ಇದೆ, ಆದಷ್ಟು ಬೇಗ ಇದು ನ್ಯಾಯ ಸಿಗ್ಬೇಕು ಇವ್ರ ಕುಟುಂಬಕ್ಕೆ. ಇವತ್ತು ಆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಆ ಮಗಳನ್ನ ಕಳ್ಕೊಂಡು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇದು ಈ ತರ ಘಟನೆ ಒಂದು ಸಲ ನಾವು ಬುದ್ಧಿ ಕಲಿಸಿದ್ರೆ ನೆಕ್ಸ್ಟ್ ಕರ್ನಾಟಕದ ಯಾವ ಒಂದು ಹೆಣ್ಣು ಮಗಳಿಗೂ ಕೂಡ ಈ ತರ ಆಗ್ಬಾರ್ದು, ಯಾವ ಇನ್ಫ್ಲೂಯೆನ್ಸ್ ನಡಿಬಾರ್ದು. ಆಗ್ಬಾರ್ದು ಸರ್. ಬಹಳ ಇದಾಗಿದೆ. ಹೌದು, ತಪ್ಪಾಗಿದೆ. ಓಕೆ, ಥ್ಯಾಂಕ್ ಯು ಲೂಯಿಸ್ ಅವರೇ. ಥ್ಯಾಂಕ್ ಯು. ನಾನು ಕಳಿಸ್ತೇನೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇನೆ. ಥ್ಯಾಂಕ್ ಯು. ಬಾಯ್.